ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾನು ಬಟಾಣಿ ಹಾಕಿ ಪನ್ನೀರ್ ಪಲ್ಯ ಮಾಡ್ತಾ ಇದ್ದೀನಿ. ಮಟರ್ ಪನ್ನೀರ್ ಪಲ್ಯ ಮಾಡ್ತಾ ಇದ್ದೀನಿ. ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು. ಚಪಾತಿ, ಪರೋಟ ಮತ್ತೆ ಪೂರಿಗೆಲ್ಲ ತುಂಬಾನೇ ಒಳ್ಳೆ ಕಾಂಬಿನೇಷನ್. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾನೇ ಈಸಿ ಆಗಿರುತ್ತೆ. ಪನ್ನೀರ್ ಕೂಡ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಅದನ್ನ ಹೇಗ್ ಮಾಡಿದೆ ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಹೇಗ್ ಮಾಡಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮ್ಗೆ ಹಾಗೆ ಹೇಳ್ತಾ ಹೋಗ್ತೀನಿ. ನೀವ್ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನ ನನಗೆ ತಿಳಿಸಿ. ನಾನು ಟ್ರೈ ಮಾಡಿದ್ದೆ ಅನ್ನೋದನ್ನ ಆವಾಗ ನನಗೂ ಖುಷಿ ಆಗುತ್ತೆ. ಓ, ನಾನ್ ಮಾಡ್ತಿರೋ ರೆಸಿಪಿನೂ ಕೂಡ ಟ್ರೈ ಮಾಡಿ ಹೇಳ್ತಾ ಇದ್ದಾರೆ ಅಂತ. ನಾನಿಲ್ಲಿ ನಂದಿನಿ ಪನ್ನೀರ್ ತಗೊಂಡಿದ್ದೀನಿ, ಅರ್ಧ ಕೆಜಿಯಷ್ಟು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಬಹುದು. ನಾನು ಮೀಡಿಯಂ ಆಗಿ ಒಂದು ಸೈಜಿಗೆ ಕಟ್ ಮಾಡ್ಕೊಂತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ನಿಮಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದ್ರೆ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೋಬಹುದು. ಪಕ್ಕದಲ್ಲೇ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ನಾನು ಆಯಿಲ್ ನ ಹಾಕೊಂತಾ ಇದ್ದೀನಿ. ಕಡಾಯಿ ಬಿಸಿ ಆದ್ಮೇಲೆ ಒಂದು 2 ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಂತಾ ಇದ್ದೀನಿ. ಇದನ್ನ ನಾವು ರೆಡಿ ಮಾಡ್ಕೊಂತಾ ಇರೋದು ಮಸಾಲ. ಇಲ್ಲಿ ನನ್ನ ಹತ್ರ ಒಂದು 15ರಿಂದ 20 ಬೆಳ್ಳುಳ್ಳಿ ತಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಅದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಬೇಕು. ಇದು ಮಸಾಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ರೆ ಕಲರು ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಮೆಥಡ್ ಅಲ್ಲಿ ನೀವು ಒಂದ್ಸರಿ ಮಾಡಿ ನೋಡಿ. 2 ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡು ಅದನ್ನ ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೆ ನಾವು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಇದಕ್ಕೇನೆ ಟೊಮೊಟೊ ಕೂಡ ಹಾಕೊಂಡು 2 ಟೊಮೊಟೊ ತಗೊಂಡಿದ್ದೀನಿ ನಾನು, ದಪ್ಪ ಗಾತ್ರದ್ದು. 2 ಟೊಮೊಟೊ ತಗೊಂಡು ಸ್ವಲ್ಪ ಉಪ್ಪು ಹಾಕೊಂಡು, ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ ನಾನು. ಇದನ್ನ ಬೇಯಿಸ್ಕೊಬೇಕು ಚೆನ್ನಾಗಿ. ಇಷ್ಟು ಬೆಂದಿ ಆದ್ಮೇಲೆ ನಾವು ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಆರಕ್ ಬಿಟ್ಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿಲಿ. ಇವಾಗ ಇನ್ನೊಂದು ಸೈಡ್ ಅಲ್ಲಿ ಒಂದು ಬಾಣ್ಲಿ ತಗೊಂಡ್ಬಿಟ್ಟು ನಾನು ಪ್ಯಾನ್ ಇಟ್ಕೊಂಡಿದೀನಿ. ಇದಕ್ಕೆ ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಂಡು ನಾನು ಪನ್ನೀರ್ನ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಲೈಟ್ ಆಗಿ ಬ್ರೌನ್ ಆದ್ರೆ ಸಾಕು. ಇದನ್ನ ಚೆನ್ನಾಗಿ ಈ ತರ ಮಾಡ್ಕೊಂಡಾದ್ಮೇಲೆ ಇಷ್ಟಿಷ್ಟ ಆದ್ರೆ ಸಾಕು. 2 ಕಡೆ ಮಾಡ್ಕೊಂಡು 4 ಕಡೆ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಆದ್ಮೇಲೆ ಇದನ್ನ ಉಗುರು ಬೆಚ್ಚಗಿರೋ ನೀರಿಗೆ ಹಾಕೋಬೇಕು. ತುಂಬಾ ಬಿಸಿ ಇರೋದ್ ಬೇಡ, ತಣ್ಣಗಿರೋ ನೀರು ಬೇಡ. ಉಗುರು ಬೆಚ್ಚಗೆ ನೀರಿಗೆ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅದು ಸಾಫ್ಟ್ ಆಗುತ್ತೆ, ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಆಗಿರೋದ್ರಿಂದ ನಾನು ಒಂದ್ ವಿಷಲ್ ಆಗಷ್ಟು ನಾನು ಫಸ್ಟೇ ಬೇಯಿಸ್ಕೊಂತಾ ಇದ್ದೀನಿ. ನೀವು ಒಣಗಿರೋ ಬಟಾಣಿ ತಗೊಂಡ್ರೆ ರಾತ್ರಿನೇ ನೆನೆ ಹಾಕ್ಬಿಟ್ಟು 2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಇವಾಗ ಒಂದ್ ಬಾಣ್ಲಿಗೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಜೀರಿಗೆನ ಹಾಕೊಂಡಿದೀನಿ. ತುಂಬಾನೇ ಈಸಿ ಆಗಿರುತ್ತೆ ಮತ್ತೆ ಟೇಸ್ಟಿ ಆಗು ಕೂಡ ಇರುತ್ತೆ. ಆಗ್ಲೇ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದನ್ನ ಮಿಕ್ಸಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನ ಇವಾಗ ಎಣ್ಣೆ ಒಳಗಡೆ ಹಾಕೊಂಡು ಚೆನ್ನಾಗಿ ಅದ್ ಎಣ್ಣೆ ಬಿಡೋ ತರ ಫ್ರೈ ಮಾಡ್ಕೊಬೇಕು. ಇದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗ್ಬೇಕು, ಆಗ ಕಲರ್ ಕೂಡ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಾ ಅಲ್ವಾ, ಸೈಡ್ ಅಲ್ಲೆಲ್ಲ ಎಣ್ಣೆ ಯಾವ ತರ ಪಟ ಪಟ ಅಂತ ಅದು ಎಣ್ಣೆ ಬಿಡ್ತಾ ಇದೆ ಮಸಾಲೆಯಲ್ಲಿ.
ಈ ತರ ನಾವು ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಇದಕ್ಕೇನೆ 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿನ ನಾನು ಹಾಕೊಂಡಿದೀನಿ. ಇದರಿಂದ ಕಲರ್ ಚೆನ್ನಾಗ್ ಬರುತ್ತೆ. ಹಾಗಾಗಿ ನಾನು ಕಲರ್ ಇರುತ್ತಲ್ಲ ಬ್ಯಾಡಗಿ ಮೆಣಸಿನಕಾಯಿ ಪೌಡರ್ ಅದನ್ನ ಕೂಡ ಹಾಕೊಂಡಿದೀನಿ. ಒಂದ್ ಸೈಡ್ ಅಲ್ಲಿ ನಾನು ಒಂದ್ ಸ್ವಲ್ಪ ಗಸಗಸೆ ಮತ್ತೆ ಒಂದ್ 10 ಗೋಡಂಬಿ, ಒಂದ್ 5 ಬಾದಾಮಿನ ನೆನ್ಸಿಟ್ಕೊಂಡಿದ್ದೆ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದನ್ನ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಅದನ್ನ ಕೂಡ ನಾನು ಇದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ನೋಡ್ತಾ ಇರ್ಬೋದು, ಕಾಣಿಸ್ತಿದೆ ಯಾವ ತರ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂತ. ಈ ತರ ಬೇಯಿಸ್ಕೊಂಡ್ ಆದ್ಮೇಲೆ ಬಟಾಣಿನ ಒಂದ್ ವಿಷಲ್ ಹಾಕ್ಸ್ಕೊಂಡಿದ್ದೆ ಅಲ್ವಾ, ಅದನ್ನ ಕೂಡ ಹಾಕೊಳ್ಳೋಣ. ಮತ್ತೆ ಉಗುರು ಬೆಚ್ಚಗಿರೋ ನೀರೊಳಗಡೆ ಪನ್ನೀರ್ ಹಾಕೊಂಡಿದ್ದೆ ಅನ್ವಲ್ಲ, ಅದನ್ನು ಕೂಡ ತೆಗೆದ್ಬಿಟ್ಟು ನಾವ್ ಇವಾಗ ಸಬ್ಜಿ ಒಳಗಡೆ ಪಲ್ಯದೊಳಗಡೆ ಹಾಕೊಳ್ಳೋಣ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ನಮ್ಮನೆ ಅಂತೂ ತುಂಬಾನೇ ಇಷ್ಟ ಪಡ್ತಾರೆ ಈ ತರ ಎಲ್ಲ ಮಾಡಿದ್ರೆ ಪನ್ನೀರ್ ಎಲ್ಲ. ಚಿಕನ್ ನಾನ್ ವೆಜ್ ಎಲ್ಲ ಮಾಡದೇ ಇದ್ದಾಗ ನಾವು ಪನ್ನೀರ್ ಕೂಡ ಮಾಡ್ಕೊಬಹುದು. ಇವಾಗ ನಾನು ಇದಕ್ಕೆ ಗಸಗಸೆ, ಬಾದಾಮಿ ಮತ್ತೆ ಗೋಡಂಬಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನ ಕೂಡ ಹಾಕೊಂಡು ನಿಮಗೆ ಯಾವ ತರ ಅಳತೆ ಬೇಕು ಅಷ್ಟು ನೀರ್ ಹಾಕ್ಬಿಟ್ಟು ಇನ್ನೊಂದ್ 5 ರಿಂದ 10 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ. ಹೀಗೇನೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಬಹುದು. ನಿಮ್ಮ ಮನೆಯಲ್ಲಿ ಕ್ರೀಮ್ ಇದ್ರೆ ಕ್ರೀಮ್ ಕೂಡ ನೀವು ಯೂಸ್ ಮಾಡ್ಕೊಬಹುದು. ಇದಕ್ಕೇನೆ ಫ್ರೆಶ್ ಕ್ರೀಮು. ಒಂದ್ ಸ್ವಲ್ಪ ಕಸ್ತೂರಿ ಮೇಥಿ ಬೇಕಾದ್ರೂ ನೀವು ಮೇಲ್ಗಡೆಯಿಂದ ಆಡ್ ಮಾಡ್ಕೊಬಹುದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನಿವಾಗ ಇದನ್ನ ಮುಚ್ಬಿಟ್ಟು ಇನ್ನೊಂದ್ 5 ರಿಂದ 10 ನಿಮಿಷ ಹಾಗೇನೆ ಇದನ್ನ ಕುದಿಸ್ಕೊಂತೀನಿ ಚೆನ್ನಾಗಿ ಬೇಯೋವರೆಗೆ. ಗಾರ್ನಿಶಿಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದ್ 2 ನಿಮಿಷ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಹಾಗೇನೆ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪನ್ನೀರ್ ಮಟರ್ ಮಸಾಲ ರೆಡಿ ಆಗಿದೆ. ನನ್ನ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.